ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಸಂಡೇ ಆಫ್ಟರ್ನೂನು ಇಲ್ಲಿ ಲಂಚ್ಗೆ ಇಲ್ಲಿ ರಾಜ್ಮಾ ವೆಜ್ ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಸೊ ಇದಂತೂ ಎಲ್ಲರಿಗೂ ಫೇವ್ರೇಟು. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಫೇವ್ರೇಟ್ ಅಂತ ಇದು ರಾಜ್ಮಾ. ಸೊ ಒಳ್ಳೆ ಹೈ ಪ್ರೋಟೀನ್ ಇರೋವಂಥದ್ದು ಇದು. ಪ್ರೋಟೀನು, ಮಿನರಲ್ಸು, ಫೈಬರು ಎಲ್ಲ ಇರೋವಂಥದ್ದು ಇದು. ಆ್ಯಕ್ಚುಲಿ ಇದು ಮಂತ್ಲಿ ಒಂದ್ಸಾರು ಮಾಡಬೇಕು ಅಂತಾರೆ ರಾಜ್ಮಾನ. ಸೊ ಇದನ್ನು ರಾಜ್ಮಾನ ಓವರ್ನೈಟ್ ಸೋಕ್ ಮಾಡಿದ್ದೀನಿ. ಓವರ್ನೈಟ್ ಸೋಕ್ ಮಾಡಿ ಸ್ವಲ್ಪ ದಪ್ಪ ಆಗುತ್ತೆ ಅದು. ಸೊ ಇದು ಇವಾಗ ಒಂದು 3-4 ಸತಿ ತೊಳೆದ್ಬಿಟ್ಟು ಒಂದು 10 ಸತಿ ಕೂಗಿಸ್ಕೋಬೇಕಿದು, ಅಂದರೆ ಚೆನ್ನಾಗಿ ಬೇಯಲ್ಲ ಇದು. ಸ್ವಲ್ಪ ಗಟ್ಟಿ ಇರುತ್ತೆ. ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವೊಂದು 10 ವಿಸಿಲಾದ್ರು ಕೂಗಿಸ್ಬೇಕು. ಸೊ ಅದು ಫಸ್ಟು ಬೆಳಿಗ್ಗೆ ಕೂಗಿಸ್ಕೊಂಡು ಇಟ್ಕೊಂಬಿಟ್ಟಿದ್ದೆ. ಸೊ ಈಗ ಮಧ್ಯಾಹ್ನ ಮಾಡೋಕ್ಕೆ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಫಸ್ಟ್ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಸೊ ಈರುಳ್ಳಿನಾಗೆ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಆ್ಯಕ್ಚುಲಿ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಜೀರಾ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ದಾಲು ಅಥವಾ ಇದು ರಾಜ್ಮಾ ಎರಡು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಗೋಲ್ಡನ್ ಬಂದಿದೆ ನೋಡಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಆ್ಯಕ್ಚುಲಿ ಕಲರ್ಗೆ ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಒಳ್ಳೆ ಕಲರಿರೋ ಟೊಮೆಟೊ ತೊಗೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ಗ್ರೇವಿನೂ. ಇದು ಚಪಾತಿಗೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜೀರಾ ರೈಸ್ ಮಾಡ್ತೇನೆ, ಇಲ್ಲಾಂದರೆ ವೈಟ್ ರೈಸ್ಗೂ ನಾವು ಹಾಕ್ಕೊಂಡು ತಿನ್ಬೋದು. ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ನಾನು ರಾಜ್ಮಾ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ್ಯಕ್ಚುಲಿ ಇದಕ್ಕೆ ಬಾಸುಮತಿ ರೈಸ್ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತು ಬಾಸುಮತಿ ರೈಸು ಯೂಸ್ ಮಾಡಿ ನಮ್ಮ ಮನೇಲಿ. ಸೊ ಮೊನ್ನೆ ತರಿಸಿದ್ದೆ ಅಂದ್ಬಿಟ್ಟು ಈಗ ಆ ಗ್ರೇವಿಗೆ ನಾವು ಹೆಂಗೂ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಚಮಚ ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಎರಡು ಹಾಕಿ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ತುಂಬ ಈಸಿ ಮತ್ತು ಬೇಗನೂ ಆಗುತ್ತೆ ಇದು. ರಾಜ್ಮಾ ಒಂದು ಬೇಯಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ಅದೇ ನೀರು ಹಾಕ್ಬಿಟ್ಟು ನೋಡಿ ಎಷ್ಟು ದಪ್ಪದಾಗ ಕಾಣ್ತಿದೆ ನೋಡಿ ನಾವು ಬೇಯಿಸಿದ್ಮೇಲೆ. ಆ್ಯಕ್ಚುಲಿ ತುಂಬ ಚಿಕ್ಕದಿರುತ್ತೆ ಇದು. ನಾವು ಸೋಕ್ ಮಾಡ್ತೀವಲ್ಲ ಓವರ್ನೈಟು, ಸ್ವಲ್ಪ ದೊಡ್ಡದಾಗುತ್ತೆ, ಅರಳುತ್ತೆ ಇದು. ಸೊ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಸೊ ರಾಜ್ಮಾ ಕರಿ ಈಸ್ ರೆಡಿ ಟು ಸರ್ವ್. ಸೊ ನೀವು ಚಪಾತಿ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲ ರೈಸ್ ಜೊತೆ, ಇಲ್ಲ ಜೀರಾ ರೈಸು ಏನು ಬೇಕಾದ್ರೂ ಮಾಡ್ಕೊಬೋದು. ಈ ಜೀರಾ ರೈಸ್ಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಇದಕ್ಕೆ ಬರೀ ತುಪ್ಪನ ಯೂಸ್ ಮಾಡೋದು. ಜೀರಾ ರೈಸ್ ಅಂತ ತುಂಬಾ ಈಸಿ, ಸಿಕ್ಕಾಪಟ್ಟೆ ಈಸಿ ಅಂತ ಹೇಳ್ಬೋದು. ಸೊ ಯಾರು ಬೇಕಾದ್ರೂ ಮಾಡ್ಕೊಬೋದು, ಅಡುಗೆ ಬರದೇ ಇದ್ದವರು ಬೇಕಾದ್ರೆ ಜೀರಾ ರೈಸ್ ಮಾಡ್ಕೊಬೋದು, ಅಷ್ಟು ಈಸಿ ಇದು. ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ, ಜೀರಿಗೆ ಜಾಸ್ತಿ ಹಾಕಬೇಕು ಜೀರಾ ರೈಸ್ ಆಗಿರೋದ್ರಿಂದ. ಈ ಬಾಸುಮತಿ ರೈಸ್ನ ಒಂದು 5 to 10 ಮಿನಿಟ್ಸ್ ನಾವು ನೆನೆಸ್ಬೇಕು. ಇದನ್ನು ನೆನೆಸಿದ್ರೆ ನಿಮಗೆ ಚೆನ್ನಾಗಾಗುತ್ತೆ. ಸ್ವಲ್ಪ ಪಲಾವ್ ಎಲೆ ಮತ್ತು ಚಕ್ಕೆ, ಚೂರು ಮಸಾಲಕ್ಕೆ ಇದನ್ನು ಹಾಕಿದ್ದೀನಿ. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ತೊಳ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕಾಗಿರೋಷ್ಟು ನೀರು ಹಾಕಿದ್ರೆ ನಿಮಗೆ ಸೊ 1ಕ್ಕೆ 2 ಅಳತೆ ಅಷ್ಟು ನೀರು. ಇದಕ್ಕೊಂದು ಸ್ವಲ್ಪ ಕಡಿಮೆ ಹಾಕ್ತೀನಿ. ಬಾಸುಮತಿ ರೈಸ್ಗೆ ಸ್ವಲ್ಪ ಕಡಿಮೆ ಹಾಕಬೇಕು ಅಂತಾರೆ. ಸೊ ನಾರ್ಮಲ್ಗೆ 1:2 ಹಾಕ್ತೀವಲ್ಲ, ಇಲ್ಲಿ ನಾವು 1ಕ್ಕೆ 1.5 ಅಷ್ಟು ನೀರು ಹಾಕಬೇಕು. ಸೊ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಲಂಚು. ಜೀರಾ ರೈಸ್ ಜೊತೆಗೆ ರಾಜ್ಮಾ ಇಸ್ ರೆಡಿ. ಬಟ್ ಟೇಸ್ಟು ಅಷ್ಟೇ ಅದ್ಭುತವಾಗಿ ಬಂದಿತ್ತು. ಸೊ ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಜೀರಾ ರೈಸ್ ವಿತ್ ರಾಜ್ಮಾ ಅಂತ. ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.